ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮುಂದುವರೆದ ವರುಣ ಸಿಂಚನ. ನಗರದ ಹಲವೆಡೆ ಧಾರಾಕಾರ ಮಳೆ. ಅಂಡರ್ಪಾಸ್ಗಳಲ್ಲಿ ನೀರು ನಿಂತು ಪರದಾಡಿದ ವಾಹನ ಸವಾರರು. ರಾಜಧಾನಿ ಬೆಂಗಳೂರಿನ ಹಲವೆಡೆ ಮಳೆರಾಯನ ಆರ್ಭಟ. ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ. ವರುಣಾರ್ಭಟದ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ. ಪ್ರತಿದಿನ ಮಳೆಯಾಗ್ತಾ ಇರೋ ಹಿನ್ನೆಲೆ ಬಿಬಿಎಂಪಿ ಅಲರ್ಟ್. ವಿಪತ್ತು ನಿರ್ವಹಣೆಗಾಗಿ 8 ವಲಯಗಳಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪನೆ. ಸಮಸ್ಯೆಗಳ ಆಲಿಸಲು 1533 ಉಚಿತ ಸಹಾಯವಾಣಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಭಾರೀ ಮಳೆ. ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ವರುಣನ ಅಬ್ಬರ. ಕೊಪ್ಪಳದಲ್ಲಿ ಮಳೆಯಿಂದ ನೆಲಕಚ್ಚಿದ ಭತ್ತ, ಮಾವಿನ ಬೆಳೆ ನಾಶ. ರಾಯಚೂರು ಜಿಲ್ಲೆಯಲ್ಲಿ ಗುಡುಗು ಸಿಡಿಲಿನ ಸಹಿತ ಭರ್ಜರಿ ಮಳೆ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ವರುಣನ ಸಿಂಚನ. ಭಾರೀ ಗಾಳಿಗೆ ಬಾಳೆ ಬೆಳೆ ನಾಶ, ಧರೆಗುರುಳಿದ ಮರಗಳು. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಸದ್ಯಕ್ಕಿಲ್ಲ ರಿಲೀಫ್. ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮಾಜಿ ಸಚಿವರಿಗೆ ಇನ್ನೂ 4 ದಿನ ಜೈಲೇ ಗತಿ. ಜಾಮೀನು ಅರ್ಜಿ ಮುಂದೂಡಿಕೆಯಿಂದ ರೇವಣ್ಣ ಅಪ್ಸೆಟ್. ಜೈಲಿನಲ್ಲಿ ಚಿಂತಾಕ್ರಾಂತರಾಗಿರುವ ಮಾಜಿ ಸಚಿವ. ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಲು ದಳನಾಯಕ ಹಿಂದೇಟು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಜೆಡಿಎಸ್ ಶಾಸಕರು ಭೇಟಿ. ಎಚ್ಡಿ ರೇವಣ್ಣಗೆ ಧೈರ್ಯ ತುಂಬಿದ ದಳನಾಯಕರು. ಕಾನೂನು ರೇವಣ್ಣ ಪರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಎಂದ ಎ ಮಂಜು. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ನೀಡಲು ಮಹಿಳೆಗೆ ಒತ್ತಡ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರೋ ಮಹಿಳೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಯಾಕೆ? ಕುಮಾರಸ್ವಾಮಿಗೆ ರಾಜಕೀಯ ಅಭದ್ರತೆ ಕಾಡ್ತಾ ಇದೆ. ಜೆಡಿಎಸ್ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ನಮ್ಮ ಮೇಲೆ ಜನರಿಗೆ ನಂಬಿಕೆ ಇಲ್ಲ. ರಾಜಕಾರಣಿಗಳು ತಲೆ ತಗ್ಗಿಸುವಂತಹ ಕೆಲಸ ಇದಾಗಿದೆ. ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಹೇಳಿ. ದಕ್ಷಿಣ ಭಾರತೀಯರು ಆಫ್ರಿಕನ್ನರು ಎಂದಿದ್ದ ಸ್ಯಾಮ್ ಪಿತ್ರೋಡಾ. ಕಾಂಗ್ರೆಸ್ ಮಾಜಿ ನಾಯಕನ ಮಾತಿಗೆ ಆರ್ ಅಶೋಕ್ ಕಿಡಿ. ಅವನೊಬ್ಬ 420 ಅಂತ ವಿಪಕ್ಷ ನಾಯಕ ವಾಗ್ದಾಳಿ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಚಿರತೆಗಳ ಹಾವಳಿ. ಬಿರುಬೇಸಿಗೆಯಿಂದ ಕಂಗಾಲಾಗಿ ಊರಿಗೆ 3 ಲೆಪರ್ಡ್ ಎಂಟ್ರಿ. ಕಾಡು ಮೃಗಗಳ ಕಾಟದಿಂದ ಬೇಸತ್ತ ಮಂದಿ. ಕೊಪ್ಪಳದ ಹುಲಿಗಿ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ. 50 ದಿನಗಳಲ್ಲಿ ಬರೋಬ್ಬರಿ 95 ಲಕ್ಷ ರೂಪಾಯಿ ಸಂಗ್ರಹ. 340 ಗ್ರಾಂ ಬಂಗಾರ, 12 ಕೆಜಿ ಬೆಳ್ಳಿ ಕಾಣಿಕೆ ನೀಡಿರೋ ಭಕ್ತರು. ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ದಿ ಗ್ರೇಟ್ ಕಲಿ ಮತಬೇಟೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಆವಸ್ತಿ ಪರ ರೋಡ್ ಶೋ. ಕೇಸರಿ ಪಡೆಗೆ ವೋಟಿಂಗ್ ಮಾಡುವಂತೆ ಜನರಿಗೆ ದಿಲೀಪ್ ಸಿಂಗ್ ರಾಣಾ ಮನವಿ. ಇಂದಿನಿಂದ ಕೇದಾರನಾಥ ದೇವಾಲಯದ ಬಾಗಿಲು ಓಪನ್. ಪೂಜೆ ಮತ್ತು ವೇದ ಪಠಣದೊಂದಿಗೆ ಬಾಗಿಲು ತೆರೆದ ಆಡಳಿತ ಮಂಡಳಿ. ಸುಮಾರು 40 ಕ್ವಿಂಟಾಲ್ ಹೂಗಳಿಂದ ದೇಗುಲ ಅಲಂಕಾರ. ತೆಲುಗು ನಟ ಚಿರಂಜೀವಿಗೆ ಪದ್ಮವಿಭೂಷಣ ಪ್ರದಾನ. ರಾಷ್ಟ್ರಪತಿ ಭವನದಲ್ಲಿ ಅತ್ಯುನ್ನತ ಪ್ರಶಸ್ತಿ ಸ್ವೀಕರಿಸಿದ ಮೆಗಾಸ್ಟಾರ್. ದೇಶದ 2ನೇ ಅತ್ಯುನ್ನತ ಗರಿ ಪಡೆದು ಖುಷಿ ಪಟ್ಟ ನಟ. ನಿನ್ನೆ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಜಯ. ಪಂಜಾಬ್ ವಿರುದ್ಧ 60 ರನ್ಗಳಿಂದ ಗೆದ್ದು ಬೀಗಿದ ಪಾಪ್ ಪಡೆ. ರಾಯಲ್ ಚಾಲೆಂಜರ್ಸ್ ಪ್ಲೇ ಆಫ್ ಕನಸು ಮತ್ತೆ ಜೀವಂತ. ಐಪಿಎಲ್ನ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಗುಜರಾತ್ ಮುಖಾಮುಖಿ. ಪ್ಲೇ ಆಫ್ ಹಂತಕ್ಕೇರಲು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಸಿಎಸ್ಕೆ. ಸತತ ಸೋಲುಗಳನ್ನ ಮೆಟ್ಟಿ ನಿಲ್ಲುವ ಗಿಲ್ ಪಡೆ ಸಜ್ಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.